ಫ್ರೆಂಡ್ಸ್ ನಮಸ್ತೆ ನಮಸ್ಕಾರಗಳು. ಇವತ್ತು ನಾನಿರೋದು ಉಡುಪಿಯಲ್ಲಿ ಟೆಂಪಲ್ ಸಿಟಿ, ಶ್ರೀಕೃಷ್ಣನ ಊರು ಅಂತ ಹೇಳ್ತಾರೆ ಇದಕ್ಕೆ, ಉಡುಪಿಗೆ. ಎಸ್ ಫ್ರೆಂಡ್ಸ್, ನಾನು ಉಡುಪಿಗೆ ಬಂದಾಗ ಉಂಟಲ್ವಾ, ಹಸಿವಾಗ್ತಾ ಇತ್ತು ಆಯಿತಾ, ಮಧ್ಯಾಹ್ನ ಸಹ ಆಯಿತು. ಹಾಗೆ ನಾನು ಒಳ್ಳೆ ಹೋಟೆಲ್ ಹೋಗ್ತಾ ಇರೋದು ನೋಡಿ, ಇದು ವಜ್ಜೀರ್ ಕಾಡು. ಫ್ರೆಂಡ್ಸ್, ಇವತ್ತು ನಾನು ಹೋಗ್ತಾ ಇರೋ ಒಂದು ಹಳೆಯ ಹೋಟೆಲಿಗೆ ಆಯಿತಾ, ಹೋಟೆಲ್ ಶಬರಿ ಅಂತ. ಇದಿರೋದು ನಮ್ಮ ಬ್ರಹ್ಮಗಿರಿ ಹತ್ರ, ಉಡುಪಿಯ ಬ್ರಹ್ಮಗಿರಿ ಹತ್ರ. ಇದು ನಮ್ಮ ಹೈವೇಲೇ ಬರ್ತದೆ ಆಯಿತಾ ಫ್ರೆಂಡ್ಸ್. ನೋಡಿ, ಇದು ನ್ಯಾಷನಲ್ ಹೈವೇ, ಇದು ಬ್ರಹ್ಮಗಿರಿ, ಇದರ ಪಕ್ಕದಲ್ಲಿ ಉಂಟಾಯ್ತಾ ಹೋಟೆಲ್ ಶಬರಿ. ಇದು ನ್ಯಾಷನಲ್ ಹೈವೇ 66 ಉಡುಪಿ ಬ್ರಹ್ಮಗಿರಿ, ಅದರ ಪಕ್ಕದಲ್ಲೇ ಉಂಟು ನೋಡಿ. ಇದು ಹೋಟೆಲ್ ಶಬರಿ ಅಂತ, ತುಂಬ ಹಳೆಯ ಮತ್ತು ಫೇಮಸ್ ಹೋಟೆಲ್. ಇಲ್ಲಿ ಉಂಟಲ್ಲ ಫ್ರೆಂಡ್ಸ್, ಒಳ್ಳೆ ಫಿಶ್ ಫ್ರೈ ಸಿಗ್ತದಂತೆ ನೋಡಿ. ಹೋಟೆಲ್ ಶಬರಿ, ಬಾಳೆ ಎಲೆ ಊಟ, ಮೀನು ಊಟ, ಗಂಜಿ ಊಟ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಮೀನು ಊಟ ಮಾಡುವ ಆಯಿತಾ. ನೋಡಿ, ಸಣ್ಣ ಹೋಟೆಲ್ ಆದರೂ ಉಂಟಲ್ಲ ಫ್ರೆಂಡ್ಸ್, ತುಂಬ ಜನ ಬರ್ತಾರೆ ಇಲ್ಲಿ. ನೋಡಿ, ಇದು ಯಾವಾಗಲೂ ರಶ್ ಇರ್ತದೆ ಆಯಿತಾ. ನೋಡಿ, ಹೋಟೆಲ್ ಶಬರಿ. ಬನ್ನಿ ಹೋಟೆಲ್ಗೆ ಪ್ರವೇಶ ಮಾಡುವ. ಹೋಟೆಲ್ ಶಬರಿ ನೋಡಿ ಫ್ರೆಂಡ್ಸ್, ತುಂಬ ಜನ ಇದ್ದಾರೆ ಆಯಿತಾ. ನಾನು ಸಹ ಇಲ್ಲಿ ವೇಟ್ ಮಾಡ್ತಿದ್ದೀನಿ, ಸೀಟ್ ಇಲ್ಲ. ಅಷ್ಟರಲ್ಲಿ ಇವರ ಕಿಚನಿಗೆ ಹೋಗಿ ಬರುವ ಆಯಿತಾ. ನೋಡಿ, ಇಲ್ಲಿ ಒಳ್ಳೆ ಪರಿಮಳ ಬರ್ತಾ ಉಂಟು ಆಯಿತಾ. ನೋಡಿ, ಡಿಸ್ಕೋ ಫ್ರೈ ಆಗ್ತಾ ಉಂಟು. ಇವರು ಮಸಾಲ ಉಂಟಲ್ಲ ಫ್ರೆಂಡ್ಸ್, ತುಂಬ ಡಿಫ್ರೆಂಟ್, ಮನೆಯಲ್ಲಿ ಮಾಡಿತರ ಮಸಾಲ. ಮತ್ತು ಇಲ್ಲಿ ಕೆಲಸ ಮಾಡೋರಲ್ಲ ಫ್ರೆಂಡ್ಸ್, ಎಲ್ಲ ಮನೆಯವರೇ ಸೇರಿ ನಡೆಸುವಂಥ ಒಂದು ಹೋಟೆಲ್ ಇದು, ಶಬರಿ ಹೋಟೆಲ್. ನೋಡಿ, ಡಿಸ್ಕೋ, ಮುರು, ಬಂಗುಡೆ, ಅಂಜಲ್ ಎಲ್ಲ ಇದೆ. ಒಳ್ಳೆ ಪರಿಮಳ ಬರ್ತಾ ಉಂಟು ಆಯಿತಾ. ಏರಮ್ಮ ಸೂಪರ್ ಫ್ರೆಂಡ್ಸ್. ಇವರ ಮಸಾಲ ಮಾತ್ರ ಡಿಫ್ರೆಂಟ್, ಮನೆಯಲ್ಲಿ ಮಾಡುವಂಥ ಮಸಾಲ. ನಾನು ಸಹ ಉಂಟಲ್ಲ ಫ್ರೆಂಡ್ಸ್, ಕೈ ತೊಳೆದು ಊಟಕ್ಕೆ ಕೂತ್ಕೊಳ್ತೀನಿ ಆಯಿತಾ. ಹಸಿವಾಗ್ತಾ ಉಂಟು ಮಾರೆ. ಮತ್ತು ಈ ಮೀನು ಫ್ರೈ ಪರಿಮಳಕ್ಕೆ ಉಂಟಲ್ಲ ಫ್ರೆಂಡ್ಸ್, ತಡಿಲಿಕ್ಕೆ ಆಗ್ತಾ ಇಲ್ಲ ಆಯಿತಾ, ಹಸಿವು ಜೋರಾಗ್ತಾ ಉಂಟು. ಬನ್ನಿ ಇವತ್ತೊಂದು ಒಳ್ಳೆ ಊಟ ಮಾಡುವ ಆಯಿತಾ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮುಂದೆ ನೋಡಿ ಆಯಿತಾ ಫ್ರೆಂಡ್ಸ್. ಬನ್ನಿ ನೋಡಿ, ನನ್ನ ಬಾಳೆ ಎಲ್ಲ ಬಂದಿದೆ. ಮೊದಲಿಗೆ ನೀರು ಹಾಕಿ ಕ್ಲೀನ್ ಮಾಡುವ ಆಯಿತಾ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಪಲ್ಯ ಬಂತು, ಬೀನ್ಸ್ ಪಲ್ಯ ಮತ್ತು ಉಪ್ಪಿನಕಾಯಿ ನೋಡಿ. ಮತ್ತು ಇಲ್ಲಿಯ ಸ್ಪೆಷಲ್ ಪುಡಿಯಟ್ಟಿ ಚಟ್ನಿ, ಸಿಗಡಿ ಚಟ್ನಿ. ಮೊದಲಿಗೆ ಉಂಟಲ್ಲ ಫ್ರೆಂಡ್ಸ್, ಪುಡಿಯಟ್ಟಿ ಚಟ್ನಿ ಟೇಸ್ಟ್ ಮಾಡುವ ಆಯಿತಾ. ಸಿಗಡಿದು ಒಣ ಸಿಗಡಿ ಚಟ್ನಿ ತುಂಬ ಒಳ್ಳೆಯದಾಗ್ತದೆ ಆಯಿತಾ. ನೀವು ಈ ಕಡೆ ಬಂದರೆ ಉಂಟಲ್ಲ, ಮಂಗಳೂರು ಉಡುಪಿ ಕಡೆ ಬಂದರೆ ಇದು ಮ್ಯಾಂಡೇಟರಿ, ಎಲ್ಲರಿಗೂ ನಿಮಗೆ ಇಲ್ಲಿ ಚಟ್ನಿ ಕೊಡ್ತಾರೆ ಊಟಕ್ಕೆ. ಹಾಗೆ ನೋಡಿ, ನಮ್ಮ ಫೇವ್ರೇಟ್ ಬಾಯ್ಲ್ಡ್ ರೈಸ್. ಸ್ವಲ್ಪ ಹೊಂಡ ಮಾಡುವ ಆಯಿತಾ, ಮೀನು ಸಾರು ಹಾಕಲಿಕ್ಕೆ. ಫ್ರೆಂಡ್ಸ್, ಇವರು ಮೀನು ಸಾರು ಉಂಟಲ್ವಾ, ನೆಕ್ಸ್ಟ್ ಲೆವೆಲ್ ಅಂತೆ. ನಾನು ಸಹ ಇವತ್ತು ಟ್ರೈ ಮಾಡ್ತೀನಿ. ನೋಡಿ, ಮೀನು ಸಾರು ಬೂತಾಯಿ ಉಂಟಾಯ್ತಾ. ನೋಡಿ, ಒಳ್ಳೆ ಘಮ ಪರಿಮಳ ಬರ್ತಾ ಉಂಟು ಮೀನು ಸಾರಿಗೆ. ಇವತ್ತುಂಟಲ್ಲ ಫ್ರೆಂಡ್ಸ್, ನಾನು ಅಂಜಲ್ ತವಾ ಫ್ರೈ ಆರ್ಡರ್ ಮಾಡಿದ್ದು, ಇವರ ಸ್ಪೆಷಲ್ ಮಸಾಲ ತವಾ ಫ್ರೈ. ಟೇಸ್ಟ್ ಮಾಡುವ ಆಯಿತಾ ಫ್ರೆಂಡ್ಸ್. ನೋಡಿ, ಮೀನು ಸಾರು ಪರ್ಫೆಕ್ಟ್ ಮೀಲ್ ಆಯಿತಾ, ಒಂದು ಪರ್ಫೆಕ್ಟ್ ಊಟ ಇದು ಮಧ್ಯಾಹ್ನ ಒಟ್ಟಿಗೆ. ಹಸಿವಾಗ್ತಾ ಉಂಟು, ಸೊ ತಡ ಮಾಡದೆ ಸ್ಟಾರ್ಟ್ ಮಾಡುವ ಬ್ಯಾಟಿಂಗ್. ಆಹಾ ಫ್ರೆಂಡ್ಸ್, ಮೀನು ಸಾರು ಉಂಟಲ್ವಾ, ರಿಯಲಿ ಸೂಪರ್ ಟೇಸ್ಟ್ ಆಯಿತಾ. ಒಳ್ಳೆ ಡಿಫ್ರೆಂಟ್ ಇದೆ, ಮನೆಯಲ್ಲಿ ಮಾಡಿದ ಮೀನು ಸಾರು ಥರ ಅಲ್ಟಿಮೇಟ್. ಮೀನು ಸಾರು ಮಾತ್ರ ಉಂಟಲ್ಲ ಫ್ರೆಂಡ್ಸ್, ಸೂಪರ್. ಇವರ ಬರೀ ಮೀನು ಸಾರಲ್ಲಿ ಊಟ ಮಾಡ್ಬೋದು ಫ್ರೆಂಡ್ಸ್, ಅಷ್ಟು ಚೆಂದ ಉಂಟು ಮೀನು ಸಾರು, ಒಳ್ಳೆ ಉಂಟಾಯ್ತಾ. ಈಗ ಉಂಟಲ್ಲ ಫ್ರೆಂಡ್ಸ್, ಅಂಜಲ್ ಟ್ರೈ ಮಾಡುವ ಆಯಿತಾ. ನೋಡಿ, ಅಂಜಲ್ ಬಿಸಿ ಬಿಸಿ ಉಂಟಾಯ್ತಾ. ನೋಡಿ, ಪರ್ಫೆಕ್ಟ್ ಮಸಾಲ ಬ್ಲೆಂಡ್ ಆಗಿದೆ, ಒಳ್ಳೆ ಫ್ರೈ ಆಗಿದೆ ಫ್ರೆಂಡ್ಸ್. ಟೇಸ್ಟ್ ಉಂಟಲ್ವಾ, ಸೂಪರ್. ಅಂಜಲ್ ಒಳ್ಳೆ ಫ್ರೆಶ್ ಉಂಟಾಯ್ತಾ, ಸೂಪರ್ ಅಂದರೆ ಸೂಪರ್. ಈಗ ಉಂಟಲ್ಲ ಫ್ರೆಂಡ್ಸ್, ಸ್ವಲ್ಪ ಲಿಂಬೆ ಹಾಕುವ ಆಯಿತಾ. ಹುಳಿ ಹಿಂಡುವ, ಲಿಂಬೆ ಹುಳಿ ಒಳ್ಳೆಯದಾಗ್ತದೆ. ಖಾರ ಹುಳಿಯಾಗಿ ಸೂಪರ್ ಆಗ್ತದೆ ಫ್ರೆಂಡ್ಸ್. ರಿಯಲಿ ಅಂಜಲ್ ಮೀನು ಉಂಟಲ್ವಾ, ಒಳ್ಳೆ ಫ್ರೆಶ್ ಉಂಟು ನೋಡಿ, ಸೂಪರ್ ಫ್ರೆಶ್, ಸೂಪರ್ ಟೇಸ್ಟಿ. ಮಸಾಲ ಕೂಡ ಉಂಟಲ್ಲ ಫ್ರೆಂಡ್ಸ್, ಮನೆಯಲ್ಲಿ ಮಾಡಿದ ಮಸಾಲೆ. ಯಾಕಂದರೆ ಇವರು ಮನೆಯವರೇ ಸೇರಿ ನಡೆಸ್ತಾರೆ ಅಂತ ಒಂದು ಹೋಟೆಲ್ ಇದು. ಸೊ ಮನೆಯಲ್ಲಿ ಮಾಡಿದ ಮಸಾಲ ಥರನೇ ಇದೆ, ತುಂಬ ಮಸಾಲ ಇಲ್ಲ, ಲೈಟ್ ಮಸಾಲ ಆಗಿ ಸೂಪರ್. ನೋಡಿ, ಪುಡಿಯಟ್ಟಿ ಚಟ್ನಿ, ಸಿಗಡಿ, ಡ್ರೈ ಪ್ರಾನ್ಸ್ ಚಟ್ನಿ, ಅದು ಸಹ ಒಳ್ಳೆದುಂಟು ಫ್ರೆಂಡ್ಸ್. ನನಗಿಲ್ಲಿ ಇವ್ರು ಲೈಕ್ ಆಗಿದ್ದು ಮೀನು ಸಾರು ಆಯಿತಾ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್.
ಅಲ್ಟಿಮೇಟ್. ಫ್ರೆಂಡ್ಸ್ ನೋಡಿ, ಬೀನ್ಸ್ ಪಲ್ಯ ಇದು ಸಹ ಒಳ್ಳೇದುಂಟು ಆಯಿತಾ, ಟೇಸ್ಟ್ ಇದೆ, ಒಳ್ಳೆ ಟೇಸ್ಟ್ ಇದೆ. ಊಟ ಉಂಟಲ್ಲ ಫ್ರೆಂಡ್ಸ್, ರಿಯಲಿ ಮನೆಯ ಮಾಡಿದ ಥರನೇ ಫೀಲಿಂಗ್ ಬರ್ತಾ ಉಂಟು, ಸೂಪರ್. ಇವರ ಮೀನ್ ಸಾರಿಗೆ ಮತ್ತು ಫಿಶ್ ಫ್ರೈಗೆ ಫುಲ್ ಮಾರ್ಕ್ಸ್ ಫ್ರೆಂಡ್ಸ್. ಯಾಕಂದರೆ ಫಿಶ್ ಫ್ರೈ ಉಂಟಲ್ಲ, ಅಂಜಲ್ ಪೀಸ್ ಸೂಪರ್ ಫ್ರೆಶ್ ಉಂಟಾಯ್ತಾ. ರಿಯಲಿ ಐ ಆಮ್ ಎಂಜಾಯಿಂಗ್ ದಿಸ್ ಟೈಮ್ ಆ್ಯಂಡ್ ದಿಸ್ ಫುಡ್, ಸೂಪರ್. ಫ್ರೆಂಡ್ಸ್ ಇಲ್ಲಿ ಇವ್ರದ್ದು ಗಂಜಿ ಊಟ ಸಹ ಉಂಟಾಯ್ತಾ. ನನಗುಂಟಲ್ಲ ಫ್ರೆಂಡ್ಸ್, ಈ ಥರ ಒಂದು ಸಣ್ಣ ಹೋಟೆಲಲ್ಲಿ ಊಟ ಮಾಡೋದಂದರೆ ಉಂಟಲ್ವಾ ತುಂಬ ಖುಷಿ ಆಗೋದು. ಯಾಕಂದರೆ ಈ ಸಣ್ಣ ಹೋಟೆಲಲ್ಲಿ ಉಂಟಲ್ಲ ಫ್ರೆಂಡ್ಸ್, ನಿಮ್ಗೆ ಊಟ ಆಗಿರ್ಬೋದು, ಫಿಶ್ ಆಗಿರ್ಬೋದು, ತುಂಬ ಫ್ರೆಶ್ ಸಿಗ್ತದೆ ಆಯಿತಾ, ಸೂಪರ್ ಆಗಿರ್ತದೆ. ಮತ್ತು ಮನೆಯಲ್ಲೇ ಊಟ ಮಾಡಿದ ಥರ ಫೀಲ್ ಬರ್ತದೆ. ಅಂಜಲ್ ಫ್ರೈಗೆ ಫುಲ್ ಮಾರ್ಕ್ಸ್. ಯಾಕಂದರೆ ತುಂಬ ಫ್ರೆಶ್ ಉಂಟಾಯ್ತಾ, ಫ್ರೆಶ್ ಆಗಿ ತುಂಬ ಟೇಸ್ಟಿಯಾಗಿ ಉಂಟು ಮೀನು. ಸೊ ಮೀನು ಸಾರಿದ ಮೀನು ಸಹ ಒಳ್ಳೆದುಂಟು. ಫ್ರೆಂಡ್ಸ್ ನೋಡಿ ಎಷ್ಟು ಫ್ರೆಶ್ ಉಂಟಂತ ನೋಡಿ. ತೆಂಗಿನ ತುರಿ ಥರ ಉಂಟಾಯ್ತಾ ನೋಡಿ, ತೆಂಗಿನಕಾಯಿಯ ತುರಿ ಥರ ಇದೆ, ಅಷ್ಟು ಫ್ರೆಶ್ ಇದೆ ಮತ್ತು ಅಷ್ಟು ಟೇಸ್ಟ್ ಉಂಟು ಅಂಜಲ್, ಸೂಪರ್. ನೋಡಿ ಅಂತೆ ನಿಮಗೆ ನೋಡುವಾಗ ಗೊತ್ತಾಗ್ತದಲ್ವಾ ಎಷ್ಟು ಫ್ರೆಶ್ ಉಂಟಂತ ಮೀನು. ನೋಡಿ ಫ್ರೆಂಡ್ಸ್, ಹೀಗೆ ಬರಬೇಕಾಯ್ತು ಅಂಜಲ್ ಅಂದರೆ ನೋಡಿ, ಈ ಥರ ಕಟ್ ಆಗಬೇಕು, ಒಳ್ಳೆ ತೆಂಗಿನ ತುರಿ ಥರ. ಅದು ಫ್ರೆಶ್ ಇದೆ ಅಂತ ಲೆಕ್ಕ, ಮತ್ತು ನಮಗೆ ತಿನ್ನುವಾಗಲೇ ಗೊತ್ತಾಗ್ತದೆ ಅದೆಷ್ಟು ಫ್ರೆಶ್ ಉಂಟಂತ. ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತೀನಿ, ಉಡುಪಿ ಕಡೆ ಬಂದರೆ ಉಂಟಲ್ವಾ, ಈ ಹೋಟೆಲ್ ಮಾತ್ರ ಮಿಸ್ ಮಾಡಬೇಡಿ ಆಯಿತಾ. ಒಂದು ಒಳ್ಳೆ ನಿಮಗೆ ಮೀನು ಊಟ ಮಾಡಲಿಕ್ಕಿದ್ರೆ ಈ ಹೋಟೆಲ್ಗೆ ಬರಲೇಬೇಕು. ಹೋಟೆಲ್ ಶಬರಿ, ನ್ಯಾಷನಲ್ ಹೈವೇ 66 ಹತ್ರ, ಬ್ರಹ್ಮಗಿರಿ ಹತ್ರ. ನಿಮಗೆ ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಉಂಟು ಹೋಟೆಲ್ ಶಬರಿ. ಈ ಅಂಜಲ್ ಪೀಸಿಗೆ ಉಂಟಲ್ಲ ಫ್ರೆಂಡ್ಸ್, 200 ರುಪೀಸ್ ಆಯಿತಾ, 200 ರೂಪಾಯಿ. ತುಂಬ ಖುಷಿಯಿಂದ ಕೊಡ್ಬೋದು ಆಯಿತಾ, ಯಾಕಂದರೆ ಅಷ್ಟು ಫ್ರೆಶ್ ಮತ್ತು ಸೈಜ್ ಸಹ ಮೀಡಿಯಮ್ ಉಂಟಾಯ್ತಾ, ತುಂಬ ಚೆಂದ ಉಂಟು ಮೀನು. ಸೈಜ್ ಸಹ ದೊಡ್ಡದಿತ್ತು, ತೊಂದರೆ ಇಲ್ಲ. ನನಗಂತೂ ಉಂಟಲ್ಲ ಫ್ರೆಂಡ್ಸ್, ಇಲ್ಲಿ ಊಟ ಮಾಡಿ ತುಂಬ ಖುಷಿ ಆಯ್ತು ಆಯಿತಾ. ನಾನು ಯಾವುದೋ ಒಂದು ವೀಡಿಯೋ ನೋಡಿದ್ದೆ, ಅದು ನೋಡಿ ಇಲ್ಲಿಗೆ ಬಂದಿದೆ ಆಯಿತಾ, ಒಂದು ವ್ಲಾಗ್ ಮಾಡಬೇಕಂತ. ತುಂಬ ಖುಷಿ ಆಯಿತು, ವ್ಲಾಗ್ ಸಹ ಆಯಿತು, ಹೊಟ್ಟೆ ತುಂಬ ಊಟ ಸಹ ಆಯಿತು, ಫುಲ್ ಖುಷಿ. ಫ್ರೆಂಡ್ಸ್ ನೋಡಿ, ಊಟ ಮುಗಿತಾ ಬಂದಿದೆ. ಸ್ವಲ್ಪ ಅಂಜಲ್ ಉಂಟಾಯ್ತಾ, ಅದು ಸಹ ಖಾಲಿ ಮಾಡುವ. ನೋಡಿ ಅಂಜಲ್ ಪೀಸನ್ನು ತೆಗೆದು ಈಗ ಎಲ್ಲ ತಿನ್ನುವ ಆಯಿತಾ, ಎಂತ ಸಹ ಬಿಡಲಿಕ್ಕಿಲ್ಲ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಏನು ಸಹ ಬಿಡಲಿಲ್ಲ ಆಯಿತಾ, ಒಂದು ಅನ್ನ ಸಹ ಇಲ್ಲ ಎಲೆಯಲ್ಲಿ, ಎಲ್ಲ ಊಟ ಮಾಡಿದ್ದೇನೆ. ಇವರ ಪಲ್ಯ ಆಗ್ಬೋದು, ಇವರ ಚಟ್ನಿ ಆಗ್ಬೋದು, ಇವರ ಮೀನು ಸಾರು, ಫಿಶ್ ಫ್ರೈ ಎಲ್ಲ ಟಾಪ್ ಕ್ಲಾಸ್. ಫ್ರೆಂಡ್ಸ್ ನೋಡಿ, ಅಂಜಲ್ ಪೀಸಿನ ಕೊನೆಯ ತುಂಡಾಯ್ತಾ, ವಾವ್ ಎಷ್ಟು ಒಳ್ಳೆ ಉಂಟಂದರೆ ಫ್ರೈ, ತುಂಬ ಒಳ್ಳೆ ಉಂಟು. ಫ್ರೆಂಡ್ಸ್ ಊಟ ಆಯ್ತು ನೋಡಿ, ಎಲ್ಲ ಖಾಲಿ ಮಾಡಿದ್ದೇನೆ. ಮತ್ತು ಕೊನೆಯಲ್ಲಿ ಒಂದು ಮಜ್ಜಿಗೆ ಆಯಿತಾ, ಇದು ಸಹ ಇವರ ಸ್ಪೆಷಲ್ ಮಜ್ಜಿಗೆ ಅಲೆ, ಸೂಪರ್. ಫ್ರೆಂಡ್ಸ್ ನೋಡಿ, ನ್ಯಾಷನಲ್ ಹೈವೇ 66 ಪಕ್ಕದಲ್ಲಿ ಉಂಟಾಯ್ತಾ ಈ ಹೋಟೆಲ್ ಶಬರೀಶ್. ಸೊ ಉಡುಪಿ ಕಡೆ ಬಂದರೆ ಉಂಟಲ್ಲ ಫ್ರೆಂಡ್ಸ್, ಇಲ್ಲೇ ಊಟ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಆಯಿತಾ, ಹೋಟೆಲ್ ಶಬರೀಶಲ್ಲಿ. ಓಕೆ, ಸೂಪರ್ ಊಟ. ಹಾಗೆ ನಾನು ಊಟ ಮಾಡಿ ಉಡುಪಿಗೆ ಮತ್ತೆ ಬಂದೆ ಆಯಿತಾ ಫ್ರೆಂಡ್ಸ್, ಬಸ್ ಸ್ಟ್ಯಾಂಡ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.